ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇಲ್ಲಿ ಬಾಲ್ಕನಿಲಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತಿದೆ. ಸೊ ಕಣ್ಣು ಹೊಡಿತಾ ಇದೆ. ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಇವಾಗ. ಸೊ ಬ್ರೇಕ್ಫಾಸ್ಟ್ಗೆ ಇವಾಗ ಹೋಗಬೇಕು. ನೆನ್ನೆ ಹಾಕ್ಕೊಂಡು ಬಂದು ಡ್ರೆಸ್ಸೇ ಹಾಕ್ಕೊಂಡೆ ಬ್ರೇಕ್ಫಾಸ್ಟ್ಗೆ ಹೋಗೋದಕ್ಕೆ. ಸೊ ರಾತ್ರಿ ಹಾಕ್ಕೊಂಡಿದ್ದು ಬಿಚ್ಚಿದೆ. ಜಿಯನ್ ಅವ್ರ ಪಪ್ಪದು ಗ್ಲಾಸ್ ಇಟ್ಕೊಂಡು ಬರ್ತಿದ್ದಾನೆ. ಅವನಿಗೂ ನೆನ್ನೆ ಅಲ್ಲಿಂದ ಹಾಕ್ಕೊಂಡು ಬಂದಿದ್ದೆ, ಹಾಕಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗಿ ಬಂದು ಆಮೇಲೆ ಸ್ನಾನ ಮಾಡಿ ಸೊ ಆಮೇಲೆ ಚೇಂಜ್ ಮಾಡೋಣ ಅಂತ ಹೋಗಬೇಕು. ಆಲ್ರೆಡಿ 9 ಆಗಿಬಿಟ್ಟಿದೆ. ಸೊ 8ಗೆ ಹೋಗಬೇಕು ಅಂದ್ಕೊಂಡ್ವಿ, ಯಾಕೆಂದರೆ 10:30 ಕ್ಲೋಸ್ ಮಾಡ್ತಾರೆ. ಇವನು ಇಟ್ಕೊಂಡು ಕಷ್ಟನೇ ಅಲ್ಲಿ. ಸೊ ಇವಾಗ ಹೋಗ್ತಿದ್ದೀವಿ. ಬ್ರೇಕ್ಫಾಸ್ಟ್. ಸೊ ಜಿಯನ್ ಬ್ರೇಕ್ಫಾಸ್ಟು ಪೊಂಗಲ್ ಬೇಕಂತೆ, ತಿನ್ನಿಸ್ಬೇಕು ಇವಾಗ. ಅವನು ಇವಾಗ ಯೋಗಟ್ ನೋಡ್ಬಿಟ್ಟ. ಯೋಗಟ್ ಅಂದರೆ ಸಖತ್ ಇಷ್ಟ ಅವನಿಗೆ. ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲಿ ಬಂದು ಚಂದು ಮತ್ತು ಪಾಪ ಇಬ್ಬರೂ ಸ್ವಲ್ಪ ವಿಟಮಿನ್ ಡಿ ತೊಗೋತಿದ್ದಾರೆ. ಅಂದರೆ ಬಿಸಿಲಲ್ಲಿ ಕೂತ್ಕೊಂಡಿದ್ದಾರೆ. ಏನು ಮಾಡ್ತಿದ್ದೀರಾ? ಅಲ್ಲಿ ಹೋಗ್ಬೇಕಾ? ಯಾಕೆ ಹೋಗ್ಬೇಕಲ್ಲಿ? ಜಿಯನ್ನ ಫ್ರೆಂಡ್ಸ್, ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಇದೆ ಒಳಗಡೆ. ಸೊ ಲಾಸ್ಟ್ ಟೈಮ್ ಬಂದಾಗ ಹೋಗೋಣ ಅಂದ್ಕೊಂಡು ಈಗ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸರಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಹೋಗಿ ಬಂದ್ವಿ. ಶಾಪಿಂಗ್ ಇರೋ ಕಡೆ ಎಲ್ಲ ಜಿಯನಿಗೆ ಮೊದಲೇ ಒಂದ್ಸರಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಪುನಃ ಇಲ್ಲಿಗೆ ಬಂದಮೇಲೆ ಅವ್ನ ಕತೆ ನೋಡಿ, ಅವ್ನು ಅಲ್ಲಿಂದ ಹೊರಗಡೆ ಬರೋದೇ ಇಲ್ವಂತೆ. ಇಲ್ಲಿ ಬಂದ ತಕ್ಷಣ ಎಲ್ಲ ಬಿಚ್ಚಿ ಅಂತ ಬಿಚ್ಚಿಸ್ಕೊಂಡು ತೋರಿಸ್ಬಾರ್ದಂತೆ. ತೋರಿಸ್ತಿದ್ಯಾ ಅಂತ. ತೋರಿಸ್ತೀನಿ ನಾನು, ಏನು ಮಾಡ್ತೀಯಾ? ಅಲ್ಲಿಂದ ಬರೋದೇ ಇಲ್ವಂತೆ. ಆಮೇಲೆ ನಾನಿಬ್ರು ಇಲ್ಲಿ ಹೊರಗಡೆ ಹೇಳಕ್ ಬಿಡ್ತಿಲ್ಲ, ಬನ್ನಿ ಅಂತ. ಮೂರನೇದು ನಿನ್ನೆಯಿಂದ. ಇವತ್ತು ಆಲ್ರೆಡಿ ಸೆಕೆಂಡ್. ಇನ್ನು ಎಷ್ಟು ಟೈಮ್? 2 o'clock ಅಷ್ಟೇ ಆಲ್ರೆಡಿ.
ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ. ಸೊ ನಮ್ಮದು ಪ್ಯಾಕೇಜ್ ಎಷ್ಟಾಯಿತು, ಏನು ಪ್ರೈಸ್ ನಾವು ಪೇ ಮಾಡಿದ್ವಿ, ಎಷ್ಟು ಅಮೌಂಟ್ ನಮಗೆ ಆಯಿತು ಅಂತ ಹೇಳ್ತೀನಿ ಅಂತ. ಸೊ ನಾವು ಲಾಸ್ಟ್ ಟೈಮ್ ಕೂಡ ಒಂದು ಪ್ಯಾಕೇಜ್ ತೊಗೊಂಡಿದ್ವಿ. ಅದು ಸ್ವಲ್ಪ ಕಡಿಮೆ ಇತ್ತು, ಅದು 18K, ಬಟ್ ಇವಾಗ ಜಾಸ್ತಿ ಆಗಿದೆ. ಸೊ ಈ ಪ್ಯಾಕೇಜ್ ಏನಿದೆ, ಈ ಪ್ಯಾಕೇಜ್ ನಾವು ತೊಗೊಂಡಿದ್ದು ಆಲ್ಮೋಸ್ಟ್ 21,000 ಆಗುತ್ತೆ. ನಿಮಗೆ ಇದರಲ್ಲಿ 2 ನೈಟ್ ಕೊಡ್ತಾರೆ 21,000ಕ್ಕೆ. ಬಟ್ ಬರೀ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಡಿನ್ನರ್ ಏನೂ ಇರಲ್ಲ. ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ನೀವು ಪೇ ಮಾಡಿ ತೊಗೋಬೇಕು. ಅದಕ್ಕೆ ಕೆಲವೊಂದು ಕೂಪನ್ಸ್ ಕೊಟ್ಟಿದ್ದಾರೆ. ಸೊ ಕೂಪನ್ಸಲ್ಲಿ ಇಷ್ಟು ಡಿಸ್ಕೌಂಟ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ನಾವೇ ಪೇ ಮಾಡಬೇಕು. ಬಟ್ 2 ನೈಟು ಫ್ರೀ ಇರುತ್ತೆ. ಫ್ರೀ ಅಂದರೆ ನಾವೇನು ಪೇ ಮಾಡಿರ್ತೀವಿ 21,000ಕ್ಕೆ 2 ನೈಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಬೆಳಿಗ್ಗೆ ನಿಮಗೆ ಕೊಡ್ತಾರೆ. ಸೊ ಈಗ ಇನ್ನೊಂದು ಇದೆ ನಮಗೆ ಪ್ಯಾಕೇಜ್, ನೆಕ್ಸ್ಟ್ ಇಯರ್ದೊಂದಿದೆ. ಅದಾದಮೇಲೆ ಪ್ಯಾಕೇಜಸ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನಮಗೆ ಲಾಸ್ಟ್ ಟೈಮ್ ಹೇಳಿದ್ವಿ ಇನ್ಮೇಲೆ ಪ್ಯಾಕೇಜಸ್ ಇರಲ್ಲ, ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಏನಿದ್ರು ಸುಮ್ಮನೆ ಜಸ್ಟ್ 20% ಡಿಸ್ಕೌಂಟ್ ತೊಗೊಂಡ್ರೆ ಆ ಥರ ಏನೋ ಸ್ಟಾರ್ಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಪ್ಯಾಕೇಜ್ ಎಲ್ಲ ಇಲ್ಲ ಅಂತ. ಸೊ ಮೇ ಬಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಸರಿಯಾಗಿ. ಮತ್ತು ನಮ್ಮ ನೆಕ್ಸ್ಟ್ ಇಯರ್ ತೊಗೊಂಡಿದ್ದೀವಲ್ಲ ಪ್ಯಾಕೇಜು, ಅದು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಆಗಿದೆ. ಏನಂದರೆ ನಾವು ಲಾಸ್ಟ್ ಇಯರಿಗೆ ತೊಗೊಂಡಿದ್ದು, ಬಟ್ ಲಾಸ್ಟ್ ಇಯರ್ ನಾವು ಯೂಸ್ ಮಾಡಿರಲಿಲ್ಲ ಕೋವಿಡಿಂದ. ಸೊ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಅದನ್ನು ನಾವು ಇನ್ನೊಂದು ಸ್ವಲ್ಪ ದಿನಕ್ಕೆ ಮಾಡಿಸ್ಕೊಂಡಿದ್ವಿ. ಸೊ ಅದು ಇವಾಗ ಮಾರ್ಚ್ಗೆ ಲಾಸ್ಟ್ ಆಗ್ತಿತ್ತು, ಎಂಡ್ ಆಗ್ತಿತ್ತು, ಅದಕ್ಕೆ ನಾವು ಬಂದಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಇಯರ್ ತೊಗೊಂಡಿದ್ವಿ, ಅದು ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಆಗಿದೆ. ಮತ್ತು ಇವಾಗ ಪ್ಯಾಕೇಜಸ್ ಕ್ಯಾನ್ಸಲ್ ಮಾಡಿದಾರಂತೆ. ಸೊ ಇಷ್ಟು ಕೆಲವು ಕೇಳ್ತಾ ಇರ್ತೀರಾ, ರಮ್ಯಾ ನೀವು ಓದೋಕ್ಕೆ ಎಷ್ಟಾಗುತ್ತೆ ಹೇಳಿ ಅಂತ, ಅದಕ್ಕೆ ಹೇಳಿದ್ದೀನಿ. ಸೊ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀರಾ, ಇದು ಪ್ಯಾಕೇಜ್ದೆಲ್ಲ ಗೊತ್ತಾಗಿದೆ. ನಾವು ಎಷ್ಟು ಅಮೌಂಟ್ ಪೇ ಮಾಡಿದ್ವಿ ಅದನ್ನು ಕೂಡ ಹೇಳಿದ್ದೀನಿ. ಇಷ್ಟು ನಮ್ಗೆ ಖರ್ಚಾಯಿತು. ಅದ್ರ ಮೇಲೆ ಎಕ್ಸ್ಟ್ರಾ ಊಟ ತಿಂದಿದ್ದು ಕೂಡ ಖರ್ಚಾಗುತ್ತೆ. ಸೊ ಅದು ಇದು ಎಲ್ಲ ಅದು ಬಿಟ್ಟರೆ ಬೇರೆ ಎಲ್ಲ ಓಕೆ, ಚೆನ್ನಾಗಿರುತ್ತೆ. ಒಂದಿನ ನಾವೆಲ್ಲೂ ಹೋಗಿಲ್ಲ, ವೆಕೇಷನ್ ಹೋಗಿಲ್ಲ, ಏನೂ ಇಲ್ಲ. ಒಂದು ಸುಮ್ಮನೆ ಹಾಗೆ ಸ್ವಲ್ಪ 1-2 ದಿನ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನಿಸ್ದಾಗ ನಾವು ಒಂದೊಂದ್ಸರಿ ಈ ಥರ ತೊಗೊತೀವಿ. ಇದಕ್ಕೆ ಮುಂಚೆ ತಾಜಲ್ಲೂ ತೊಗೊಂಡಿದ್ವಿ. ಅವಾಗ ನಾನಿನ್ನೂ ಇದು ಮಾಡ್ತಿರ್ಲಿಲ್ಲ, ಏನು ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಲೀಲಾ ಪ್ಯಾಲೇಸ್ ತೊಗೊಂಡಿದ್ವಿ. ಸೊ ಈ ಥರ ಚೇಂಜ್ ಮಾಡ್ತಾ ಇರ್ತೀವಿ, ವರ್ಷಕ್ಕೊಂದ್ಸರಿ ಎಲ್ಲರೂ ತೊಗೊಳ್ಳೋದು. ಫ್ರೆಂಡ್ಸ್, ಇವಾಗ ಡಿನ್ನರ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನಂದು ಔಟ್ಫಿಟ್ ಇದು. ಶಾಪಿಂಗ್ ಪ್ಲೇಸು ಇದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಏನು ತೊಗೊಂಡೆ ಅಂದರೆ ಒಂದು ಮೇಕಪ್ದು ಬ್ಯಾಗ್ ಥರ, ಇದು ಕಾಟನ್ದು ಚೆನ್ನಾಗಿದೆ. ಮತ್ತು ಒಂದು ಡೈರಿ ನಂಗೆ ತುಂಬ ಇಷ್ಟ ಆಯಿತು, ಕ್ಯೂಟಾಗಿತ್ತು. ನಾನು ಯೂಸ್ ಮಾಡ್ತಿರ್ತೀನಿ ಡೈರಿ, ಏನಾದರೂ ವಿಡಿಯೋದು ಕಂಟೆಂಟ್ ಬರೆಯೋಕ್ಕೆ, ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಆ ಮಂತಲ್ಲಿ ಅಂತೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಬರೆಯೋಕ್ಕೆ ಯೂಸ್ ಮಾಡ್ತೀನಿ. ಇದು ದೊಡ್ಡದು, ಇನ್ನೊಂದು ಸ್ವಲ್ಪ ಚಿಕ್ಕ ತೊಗೋತಾ ಇದೆ. ಚೆಂದು ಇಲ್ಲಿ ತೊಗೋ, ಅಕಸ್ಮಾತ್ ಶ್ಯಾಂಪು ಎಲ್ಲ ಒಟ್ಟಿಗೆ ಹಾಕ್ಬಿಡುವೆ, ಮೇಕಪ್ ಪ್ರಾಡಕ್ಟ್ಸ್ ಜೊತೆಗೆ ಶ್ಯಾಂಪೂನು ಹಾಕ್ಬಿಡುವೆ ಅಂತ ತೊಗೊಂಡು. ಮತ್ತು ಇದೇನಕ್ಕೆ ತೊಗೊಂಡಿದ್ದು ಅಂದರೆ ಇದು ಒಳಗಡೆ ಈ ಥರ ಪ್ಲಾಸ್ಟಿಕ್ ಥರ ಇದೆ. ಸೊ ಒಳಗಡೆ ಏನಾದರೂ ಲೀಕ್ ಆದರೂ ಈಚೆ ಬರಲ್ಲ ಅದಕ್ಕೆ. ಮತ್ತು ಈ ಥರ ನೋಡಿ ಎಲ್ಲ ಈ ಥರದ್ದು ಇರೋದಲ್ಲಿ ಫುಲ್ ಕಾಟನ್ ಕುರ್ತಾಸು, ಈ ಥರ ಕಾಟನ್ದು ಮೇಕಪ್ ಬ್ಯಾಗ್ಸ್ಗಳು, ನಾರ್ಮಲ್ ಬ್ಯಾಗ್ಸು ಮತ್ತು ಮಾಸ್ಕ್ಗಳು ಎಲ್ಲ ಈ ಥರ ಕಾಟನ್ದೇ ತುಂಬ ಚೆನ್ನಾಗಿರೋ ಸಿಗುತ್ತೆ. ನೆನ್ನೆನೂ ಬಫೆಗೆ ಬಂದಿದ್ವಿ, ಇವತ್ತು ಅದಕ್ಕೆ ಬಂದಿದ್ದೀವಿ. ನೋಡಬೇಕು, ಐಟಮ್ಸ್ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಅನ್ಸುತ್ತಲ್ಲ ಚಂದ್ರ, ಒಂದೊಂದು ಚೇಂಜ್ ಇರುತ್ತೆ ಅನ್ಸುತ್ತೆ. ಇನ್ನೂ ಐಟಮ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಏನು ಡಿಫ್ರೆಂಟ್ ಜಿ ಅಂತ ಕೇಳಿ ಏನು ಡಿಫ್ರೆಂಟ್ ಅಂತ. ಊಟ ಎಲ್ಲ ಮುಗೀತು, ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಅನ್ಬಿಡಪ್ಪ. ಬಾಯ್ ಬಾಯ್.
ಬಾಯ್.